ರಾಮಾಯಣ ಒಂದು ಮಹಾಕಾವ್ಯ. ರಾಮಾಯಣವನ್ನ ನೀವು ಸಾಮಾನ್ಯ ದೃಷ್ಟಿಯಿಂದ ನೋಡೋದಾದ್ರೆ ರಾಮ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ರು ಅಂದುಕೊಳ್ತೀರ. ಇದು ತುಂಬಾ ದುಃಖಪೂರಿತವಾದ ಚರಿತ್ರೆ ಅಂತ ಕೆಲವು ಮಂದಿ ಭಾವಿಸ್ತಾರೆ. ಆದರೆ ನೀವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ಎಷ್ಟೋ ಪರಮಾರ್ಥಗಳನ್ನ ನೀವು ಅರ್ಥ ಮಾಡಿಕೊಳ್ತೀರ. ಫಿಸಿಕಲ್ ಆಗಿ ಎಷ್ಟು ಅಡೆತಡೆಗಳು ಉಂಟಾದರೂ ಒಂದು ಕ್ಷಣ ಕೂಡ ರಾಮ ಧರ್ಮವನ್ನ ಬಿಡಲಿಲ್ಲ. ತನ್ನ ಜೀವಿತವನ್ನ ತನ್ನ ಇಷ್ಟದಂತೆ ಅಲ್ಲದೆ ಡಿವೈನ್ ಲಾಗೆ ಅನುಗುಣವಾಗಿ ಜೀವಿಸಿದರು. ರಾಮನಿಗೆ ಎಷ್ಟೋ ಭೌತಿಕ ಅಡೆತಡೆಗಳು ಇದ್ದರೂ ಕೂಡ ಅವರು ಆತ್ಮಪರವಾಗಿ ಆನಂದವನ್ನ ಯಾವತ್ತೂ ಕಳೆದುಕೊಳ್ಳಲಿಲ್ಲ. ಆದ್ದರಿಂದಲೇ ರಾಮ ಅಂದರೆ ಆನಂದ. ನೀವು ಆತ್ಮಾರಾಮ ಆನಂದರಾಮ ಅನ್ನೋ ಮಾತನ್ನ ಕೇಳಿಯೇ ಇರ್ತೀರ ಅಲ್ವಾ? ರಾಮತಾರಕಂ ರಾಮ ಹುಟ್ಟೋದಕ್ಕೆ ಮುಂಚೆಯೇ ಇದೆ. ಈ ಮಂತ್ರವನ್ನ ಋಷಿಗಳು ಜಪ ಮಾಡ್ತಾ ಪರಮಾತ್ಮನನ್ನ ಮಾನವರ ರಕ್ಷಣೆಗೋಸ್ಕರ ಕರೀತಾ ಇದ್ರು. ರಾಮನಾಮದಲ್ಲಿ 3 ಅಕ್ಷರಗಳು ಶಕ್ತಿ ಬೀಜಗಳು. ರಾ ಅಕ್ಷರ ಅಗ್ನಿ ಬೀಜ, ಆ ಅಕ್ಷರ ಸೂರ್ಯ ಬೀಜ, ಮ ಅಕ್ಷರ ಚಂದ್ರ ಬೀಜ. ಈ 3 ಕೂಡಿದರೆ ಏನು ಅಂತ ನಿಮಗೆಲ್ಲರಿಗೂ ಸೂರ್ಯ ಚಂದ್ರ ಅಗ್ನಿನಾಡಿಗಳು ಕೂಡಿದಾಗ ಮಹಾಶಕ್ತಿ ಹೇಗೆ ನಿಮ್ಮಲ್ಲಿ ಉದ್ಭವವಾಗುತ್ತೋ ಹಾಗೆ ಋಷಿಗಳು ಈ ಮಂತ್ರವನ್ನ ಜಪಿಸಿ ಧ್ಯಾನಿಸಿದಾಗ ಮಹಾದಿವ್ಯ ಶಕ್ತಿ ರೂಪವಾಗಿ ರಾಮ ಜನಿಸಿದ್ರು. ರಾಮ ದಿವ್ಯ ಗುಣಗಳಿಗೆ ನಿದರ್ಶನವಾಗಿ ಹೇಗೆ ನಿಂತಿದ್ದಾರೋ ಪರಮಾತ್ಮನ ಮುದ್ದು ಮಕ್ಕಳಾದ ನೀವೆಲ್ಲರೂ ಕೂಡ ದಿವ್ಯ ಗುಣ ಸಂಪನ್ನರಾಗಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಇದ್ದೇನೆ. ಮಂಗಳಂ, ನಿತ್ಯ ಶುಭ ಮಂಗಳಂ.